ವೀಕ್ಷಕರೇ, ಇವತ್ತು BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಯಶಸ್ವಿಯಾಗಿ ನಡೆದಿದೆ. ನನ್ನ ಜೊತೆ ರೈತರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಯಾವ ಕಡೆಯಿಂದ ಬಂದ್ರಿ? ಹರಿಹರ ತಾಲೂಕು ದೀಟೂರು. ಓಕೆ, ಏನ್ ಹೇಳ್ತೀರಿ ಯಡಿಯೂರಪ್ಪ ಅವ್ರ ಬಗ್ಗೆ? ಯಡಿಯೂರಪ್ಪ ಜನ ಅಂದ್ರೆ ನಮಗೆ ಬಹಳ ಅಭಿಮಾನ. ಅವರು ರೈತರ ಅಂದ್ರೆ ಅವ್ರಿಗೆ ಒಂದು ದೊಡ್ಡ ಶಕ್ತಿ. ಅವರು ನಮ್ಮ ರೈತರ ಸ್ವಾಭಿಮಾನಿ. ರೈತರು ಅವ್ರಿದ್ದಾಗ ನಮಗೆ ರೈತರಿಗೆ ಒಳ್ಳೊಳ್ಳೆ ಬೆಲೆ ಸಿಗತ್ತೆ. ಆಮೇಲೆ ರೈತರ ಬಗ್ಗೆ ಡ್ಯಾಮ್ ನಲ್ಲಿ ಭದ್ರಾ ಡ್ಯಾಮ್ನಾಗ ಬಲ್ದಂಡಿ ನಾಲೆ ಹೊಡೆದಾಗ ಅವಾಗ ಎಲ್ಲ ಬಂದು ಅವ್ರು ಬಹಳ ಸ್ಟ್ರೈಕ್ ಮಾಡಿದ್ರು. ರೈತರ ಬಗ್ಗೆ ಅಂದ್ರೆ ಅವ್ರಿಗೆ ಬಹಳ ಕಾಳಜಿ ನಮ್ಮ ಯಡಿಯೂರಪ್ಪ ಜಾರಿಗೆ. ಅದಕ್ಕೆ ನಮಗೆ ಈಗ 45 ವರ್ಷದಿಂದ ನಾವು ಬಿಜೆಪಿ ಕ್ಯಾಂಡಿಡೇಟ್ಗಳು, ಅವ್ರಿಗೆ ನಾವು ಬಹುಮತ. ನಾವು ಓಕೆ, ಹೇಳ್ರಿ ಸರ್. ಮಾತಾಡ ನೀವು ಹೇಳ್ರಿ. BS ಯಡಿಯೂರಪ್ಪ ಅಂದ್ರೆ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ರಾಜ ಹುಲಿ. ಒಂದು ಮೇಲತೆಗೆ ಅವರು ಕೊಟ್ಟಂತ ಕೊಡುಗೆ, ಹೆಣ್ಮಕ್ಳು ಬಾರ ಅಂತ ತಾಯಂದ್ರುಗಳು ಬಹಳ ಹಿಂಸೆ ಕೊಡ್ತಾ ಇದ್ರು. ಆ ಒಂದು ದಿಶೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಒಂದು ಸಾಧನೆ ಅಂದ್ರೆ 1 ಲಕ್ಷ ರೂಪಾಯಿ ಬಾಂಡ್. ಅದು ಅವತ್ತಿನಿಂದ ಈವರೆಗೆ ಇವತ್ತು ಹೆಣ್ಣಿನ ಸಂತಾನ ಜಾಸ್ತಿ ಇದೆ ಕರ್ನಾಟಕದಾದ್ಯಂತ. ನಾನು ಹೇಳ್ತಾ ಇರೋದು ಇವತ್ತು ಅವರ ಒಂದು ಕೊಡುಗೆಯಿಂದನೇ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಈ ಲೆವೆಲ್ಗೆ ಬೆಳೆದ ಅಂದ್ರೆ ತಪ್ಪಾಗ್ಲಾರ್ದು. ಆದ್ರಿಂದ ಅವರು ಇಂಥ ಕುಡಿಯ ನೀರಿನ ಯೋಜನೆಗಳನ್ನ ಈ ಚಿತ್ರದುರ್ಗ ಜಿಲ್ಲಾ ಇದಕ್ಕೆ ಇದು ಬರಗಾಲ ಇರ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಎಲ್ಲರಿಗೆ ಮನೆಗೆ ನೀರು ತಲುಪಿಸಿದ ಧೀಮಂತ ನಾಯಕ ಯಡಿಯೂರಪ್ಪ. ಹಂಗಾಗಿ ಯಡಿಯೂರಪ್ಪರು ಇರೋವರೆಗೆ ಬಿಜೆಪಿ ಪಕ್ಷ ಬಿಟ್ರೆ ಯಡಿಯೂರಪ್ಪ ಇದ್ರೆ ಬಿಜೆಪಿ ಆ ಒಂದು ಹಾದಿಯಲ್ಲಿ ಇವತ್ತು ಅವರು ನಡೆಸ್ಕೊಂಬಂದ್ರೆ ತಪ್ಪಾಗ್ಲಾರ್ದು. ಧನ್ಯವಾದ. ಗೃಹಲಕ್ಷ್ಮಿ ಇದ್ರದ್ದು ಭಾಗ್ಯಲಕ್ಷ್ಮಿ ಅದನ್ನು ಕೊಟ್ರು. ಸ್ಕೂಲ್ ಹುಡ್ರಿಗೆ ಸೈಕಲ್ ಕೊಟ್ರು. ಆಮೇಲೆ ನಮ್ಮ ರೈತರಿಗೆ ಅವ್ರು ಬಂದ್ ಮಾಡಿದ್ರು. ಇವ್ರು ನಮ್ಮ ರೈತರಿಗೆ ಬೆಲೆದ ರೇಟ್ಗಳು ಚೆನ್ನಾಗಿ ಸಿಕ್ಕು. ಇವರು ಸ್ಕೂಲ್ ಹುಡ್ರಿಗೆ ಸ್ಕಾಲರ್ಶಿಪ್ ಅವನ್ನೆಲ್ಲ ಕೊಡ್ತಾರೆ. ಯಡಿಯೂರಪ್ಪ ಅಂದ್ರೆ ಒಂದು ಶಕ್ತಿ. ರೈತರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಯಡಿಯೂರಪ್ಪ ಜನ. ಇವತ್ತು ಈ ಸೊಸೈಟಿ ಇದರಲ್ಲಿ 3 ಲಕ್ಷದವರೆಗೆ 0 ಬಡ್ಡಿ ದರದಾಗ ಕೊಟ್ಟಂತ ಯಡಿಯೂರಪ್ಪ. ನಾನು ಹರಿಹರ ತಾಲೂಕು ಹರಗನಹಳ್ಳಿ ಗ್ರಾಮದ ಮಂಜುನಾಥ್ ಅಂತ ನನ್ನ ಹೆಸರು. ಅವರು ಕೊಟ್ಟಂತ ಕೊಡುಗೆ ನಾವು ಎಷ್ಟು ಹೇಳಿದ್ರು ಸಾಲದೆ. ಇದಕ್ಕೆ ದಿನಗಳು ಒಂದು ದಿವಸ ಆದ್ರೆ ಆಗಲ್ಲ, ಅನೇಕ ದಿವಸಗಳು ಬೇಕಾಗುತ್ತೆ. ಯಡಿಯೂರಪ್ಪ ಬಗ್ಗೆ ಹೇಳ್ಬೇಕು ಅಂದ್ರೆ ಅಂತ ಧೀಮಂತ ನಾಯಕ ನಮಗೆ ಇನ್ನೆಂದು ಮುಂದೆ ಸಿಗಲ್ಲ. ಆ ವ್ಯಕ್ತಿನ ನಮ್ಮ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು 3 ಕಾಲ ಬಾಳಿ ಬದುಕಲಿ, ನಮ್ಮೆಲ್ಲರನ್ನು ಒಳ್ಳೆ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ಅವರಲ್ಲಿ ದೇವರಲ್ಲಿ ಪ್ರಯತ್ನಿಸುತ್ತಾ ಅವ್ರು ಇನ್ನೂ ಹೆಚ್ಚು ಅಧಿಕಾರ ಅಂತೂ ಇಲ್ಲ. ಅವ್ರ ಮಕ್ಕಳಿಗೆ ಆದ್ರೂ ಕೆಲವೊಂದು ಅಧಿಕಾರಗಳನ್ನ ಈ ರಾಜ್ಯ ಕೊಟ್ಟು ಕಾಪಾಡ್ಲಿ. ಯಾಕಂದ್ರೆ ತಂದೆಯಂತೆ ಮಗ, ನೂಲಿನಂತೆ ಸೀರೆ, ಹೀಗೆ ಅವ್ರ ಅಪ್ಪರ ಕೊಟ್ಟಿರ್ತಕ್ಕ ಆದರ್ಶವನ್ನ ಅವರು ನಡ್ಸ್ಕೊಂಡ್ಬರ್ತಾರೆ. ದಯವಿಟ್ಟು ಅವ್ರಿಗೆಲ್ಲರಿಗೆ ಸಹಕಾರ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಕರ್ನಾಟಕ ಎಲ್ಲ ರೋಡು, ನೀರಿನ ವ್ಯವಸ್ಥೆ, ಜನಗಳಿಗೆ ಎಲ್ಲಾ ರೀತಿಯನ್ನು ಅನುಕೂಲ ಮಾಡಿಕೊಡೋದು ಯಡಿಯೂರಪ್ಪನವರು ಬಿಟ್ರೆ ಮತ್ತೆ ಯಾರು ಅಲ್ಲ. ಯಾಕಂದ್ರೆ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ, ರಾಘವೇಂದ್ರ ಅವರು ಮಾಡ್ತಾ ಇದ್ದಾರೆ. ಅವ್ರು 50ನೇ ವರ್ಷದ ಅಭಿಮಾನೋತ್ಸವ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇದೆ. ಇದೇ ತರ ಅವ್ರ ಮಕ್ಕಳಿಗೆ ಇದೇ ತರ ಕೊಟ್ಟು ಬಿಜೆಪಿ ಸರ್ಕಾರವನ್ನ ಇನ್ನೂ ಅತ್ಯುತ್ತಮವಾಗಿ ಬೆಳೆಸ್ಕೊಂಡು ಹೋಗ್ಲಿ. ನಮ್ಮ ಕರ್ನಾಟಕಕ್ಕೆ ಇನ್ನೂ ಅನೇಕ ಕೊಡುಗೆಗಳು ಬೇಕು, ಅದ್ರ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ಅಷ್ಟೇ ಹೇಳ್ಬೋದು. ಓಕೆ, ವೆಲ್ ವೀಕ್ಷಕರೇ, ಇದು ರೈತರ ಮಾತು. ಇನ್ನಷ್ಟು ಜನರನ್ನು ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ.